ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಿಮಗೆ ಸಿಹಿ ಇದು ಶಂಕರ ಪೋಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವೀಟ್ ಅದು ಶಂಕರ ಪೋಳಿ ಮಾಡೋದಕ್ಕೆ ಬೇಕಾಗೋ ಸಾಮಾನುಗಳು: 1 ಗ್ಲಾಸ್ ತೊಗೊಂಡಿದ್ದೀನಿ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಸಕ್ಕರೆ, 2 ಟೇಬಲ್ ಸ್ಪೂನ್ ತುಪ್ಪ. ಮೈದಾ ಹಿಟ್ಟನ್ನ ಬಟ್ಲಿಗೆ ಹಾಕೊಳ್ಳೋಣ. ಸಕ್ಕರೆಗೆ ಸ್ವಲ್ಪ ನೀರು ಹಾಕಿ, ಅಂದರೆ ನಾವು ಮೈದಾ ಹಿಟ್ಟು ಕಲಸೋಷ್ಟು ಇರಲಿ ಅದು. ಇದು ಕಲಗೋ ಅಷ್ಟೊತ್ತಿ ನಾವು ಅದಕ್ಕೆ ತುಪ್ಪ ಕಾಯಿಸಿ ಹಾಕೊಳ್ಳೋಣ. ತುಪ್ಪ ಕಾದಿದೆ, ಹಾಕೊಳ್ಳೋಣ. ಈ ಥರ ನೊರೆ ಬರಬೇಕು. ಎಷ್ಟು ಬೇಕು ಹಾಕೊಂಡ್ರೆ ಸಾಕು. ಈ ಥರ ಎಲ್ಲ ಮುಚ್ಚಿಬಿಟ್ರೆ ಕಲಿಸ್ಬಿಟ್ಟು ಆಮೇಲೆ ಕೈನಲ್ಲಿ ನಾವು ಸ್ವಲ್ಪ ಕಲಿಸ್ಬೇಕು. ಒಂಥರ ಅಮೂಲ್ ಆದಂಗೆ ಆಗುತ್ತೆ ಪೌಡ್ರು. ಇದು ಮೈದಾ ಹಿಟ್ಟು, ಸಕ್ಕರೆ ಕನಗಿದೆ, ಹಾಕೊಳ್ಳೋಣ. ಸ್ವಲ್ಪ ಕನಗದೆ ಇದ್ರೂ ಪರವಾಗಿಲ್ಲ, ನಾವು ಮಿಜಿತೀವಲ್ಲ ಅವಾಗ ಸರೋಗುತ್ತೆ. ಸ್ವಲ್ಪ ನೀರು ಸಾಲದೇ ಇದ್ರೆ ಹಾಕೊಳ್ಳೋಣ. ನಂದಿನಿ ತುಪ್ಪ ನಾನು ಹಾಕಿರೋದು. ಅಕಸ್ಮಾತ್ ಜಾಸ್ತಿ ಮಾಡಬೇಕು ಅಂದರೆ ಡಾಲ್ಡಾ ತುಪ್ಪ, ದಾರಾಪುರ ತುಪ್ಪ, ಈ ಥರ ತುಪ್ಪಗಳು, ಬೇರೆ ಬೇರೆ ತುಪ್ಪಗಳು ಸರಿ, ಅದನ್ನು ಬೇಕಾದ್ರೆ ಕಾಯಿಸಿ ಹಾಕೋಬೋದು. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತದು. ನೋಡ್ರಿ, ಈ ಥರ ಪೂರಿ ಹಿಟ್ಟು ಥರ ಚಪಾತಿಗಿಂತ ಒಂದು ಸ್ವಲ್ಪ ಗಟ್ಟಿಗಿರಲಿ. ಈ ಥರ ಕಲಸಿ ಇಟ್ಕೊಂಡ್ರೆ ನಾವು ಲಟ್ಸೋಕ್ಕೆ ನೋಡಿದ್ರಲ್ಲ ವಿಡಿಯೋನ. ಇಷ್ಟೊತ್ತು ಎಲ್ಲ ಯಾವ ಥರ ಮಾಡೋದು ಎಲ್ಲನೂ ನೀವು ಚಿಕ್ಕದಾಗಿ ಮಾಡಿ ಕಲ್ತ್ಕೊಳ್ರಿ. ನಿಮ್ಗೆ ಆಮೇಲೆ ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ, ಕಷ್ಟ ಅನ್ಸಲ್ಲ. ಮಕ್ಕಳಿಗೆ ಅದನ್ನ ಸ್ಕೂಲ್ಗೆ ಹಾಕಿ ಕಳಿಸೋದಕ್ಕೆ, ಮನೆಗೆ ಸಾಯಂಕಾಲ ಕಾಫಿ ಟೀಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.